ನಾನೊಬ್ಬ ವೈದ್ಯೆ ಮತ್ತು ನನ್ನ ಮಗನ ಜನ್ಮದಾಯಿತೆ ನಾನು ಅವರ ವೈಯಕ್ತಿಕ ಬ್ಯಾಂಕ್ ಖಾತೆಯೆಂದು ಭಾವಿಸಿದ್ದಾರೆ. ನನ್ನ ಪತಿ ಮತ್ತು ನಾನು ನಮ್ಮ 15 ವರ್ಷದ ಮಗನ ಜನ್ಮದಾಯಿತೆಯಾದ ಮೇರಿಯೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿದ್ದೇವೆ. ಅವರು ಜೀವನದುದ್ದಕ್ಕೂ ಸಾಕಷ್ಟು ಪರದಾಡಿದ್ದಾರೆ ಮತ್ತು ತೀವ್ರ ಬಡತನದಲ್ಲಿ ಜೀವನ ನಡೆಸುತ್ತಿದ್ದಾರೆ. ವರ್ಷಗಳಿಂದ ನಾವು ಅವರ ಮೇಲೆ ದಯೆ ತೋರಿದ್ದೇವೆ. ನಾವು ಉಡುಗೊರೆಗಳನ್ನು ಕಳುಹಿಸುತ್ತೇವೆ ಮತ್ತು ಅವರನ್ನು ಆಗಾಗ ಭೇಟಿಯಾಗುತ್ತೇವೆ. ಆದರೆ ನಂತರ ಹಣಕ್ಕಾಗಿ ವಿನಂತಿಗಳು ಶುರುವಾದವು. ಮೊದಲು ಅವರ ವಿದ್ಯುತ್ ಬಿಲ್‌ಗಾಗಿ ಕೇವಲ $150 ಕೇಳಿದರು. ಆದರೆ ಅವರು ಅದಕ್ಕಿಂತ ಹೆಚ್ಚಿನ ಮೊತ್ತವನ್ನು ಬಾಕಿ ಇಟ್ಟಿದ್ದಾರೆ ಎಂದು ನನಗೆ ತಿಳಿದು ಬಂದಾಗ ನಾನು ಸಂಪೂರ್ಣ ಬಾಕಿಯನ್ನು ಪಾವತಿಸಿದೆ. ಅದೇ ನನ್ನ ದೊಡ್ಡ ತಪ್ಪು. ಇದ್ದಕ್ಕಿದ್ದಂತೆ ಪ್ರತಿ 2 ತಿಂಗಳಿಗೊಮ್ಮೆ ನನಗೆ ಹಣದ ವಿನಂತಿಗಳು ಬರಲಾರಂಭಿಸಿದವು. ನಾವು ತಿಂಗಳಿಗೆ $50 ಭತ್ಯೆ ನೀಡಲು ನಿರ್ಧರಿಸಿದ್ದೆವು, ಆದರೆ ಅವರು ಅದಕ್ಕಿಂತ ಮುಂಚಿತವಾಗಿಯೇ ಹಣ ಕೇಳಲಾರಂಭಿಸಿದರು. ಕೊನೆಗೆ ಈ ಹಣದ ವ್ಯವಹಾರವು ನಮ್ಮ ಸಂಬಂಧವನ್ನು ಹಾಳುಮಾಡುತ್ತಿದೆ ಎಂದು ನಾವು ಅವರಿಗೆ ಇನ್ನು ಮುಂದೆ ಹಣ ನೀಡಲು ಸಾಧ್ಯವಿಲ್ಲ ಎಂದು ತಿಳಿಸಿದೆವು. ಅದು ಸ್ವಲ್ಪ ಸಮಯದವರೆಗೆ ಕೆಲ್ಸ ಮಾಡಿತು, ಆದರೆ ಈಗ ಮತ್ತೆ ಸಂದೇಶಗಳು ಬರಲಾರಂಭಿಸಿವೆ. ಉಬರ್ ಪ್ರಯಾಣಕ್ಕಾಗಿ $10, ನೀರಿನಿಗಾಗಿ 20, ಔಷಧಿಗಾಗಿ 15. ಈಗ ಅವರು ದಿನದ ಮಧ್ಯರದಲ್ಲಿ ನನಗೆ ಸಂದೇಶ ಕಳುಹಿಸಿ ಮುಂದಿನ 30 ನಿಮಿಷಗಳಲ್ಲಿ ಆರಂಭವಾಗುವ ಅಪಾಯಿಂಟ್‌ಮೆಂಟ್‌ಗಳಿಗಾಗಿ ಹಣವನ್ನು ಒತ್ತಾಯಿಸುತ್ತಿದ್ದಾರೆ. ಅವರ ಧಾಟಿ ಈಗ ಆಕ್ರಮಣಕಾರಿಯಾಗುತ್ತಿದೆ. ನನ್ನ ಬಳಿ $25 ನೀಡುವ ಸಾಮರ್ಥ್ಯವಿದೆ ಎಂಬ ಕಾರಣಕ್ಕೆ ನಾನು ತಪ್ಪಿತಸ್ಥಳಾಗಿದ್ದೇನೆ ಮತ್ತು ಅವರ ಮಗ ನಮ್ಮ ಜೊತೆಗಿದ್ದಾನೆ ಎಂಬ ಕಾರಣಕ್ಕೆ ನಾನು ಅವರಿಗೆ ಏನನ್ನೋ ನೀಡಬೇಕು ಎಂದು ಭಾವಿಸುತ್ತೇನೆ. ಆದರೆ ಈಗ ನಾನು ಅವರ ಸ್ನೇಹಿತೆಯಂತೆ ಅನಿಸುವುದಕ್ಕಿಂತ ಹೆಚ್ಚಾಗಿ ಒಬ್ಬ ಮಾನವ ಎಟಿಎಂ ಯಂತ್ರದಂತೆ ಅನಿಸುತ್ತಿದೆ. ಕೊನೆಗೆ ನಾನು ಇಲ್ಲ ಎಂದು ಹೇಳಿದ ನಾನು ತಪ್ಪಾ?